ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಒಂದು ಜನಜನಿತ ನಾಣ್ಣುಡಿ ಇದೆ, ಅದೇನಂದ್ರೆ ಬೇರೆಯವರ ಮಾತನ್ನ ಕೇಳಿ ಕೆಟ್ಟ ಅಂತ. ಇನ್ನೊಂದು ಕೂಡ ನಾವು ಹೇಳ್ಬಹುದು, ಅದೇನಂದ್ರೆ ಬೇರೆಯವರು ಹೇಳಿದ ಒಳ್ಳೆಯ ಮಾತನ್ನ ಕೇಳದೆಯೂ ಕೂಡ ಕೆಟ್ಟ ಅಂತ ಕೂಡ ಹೇಳ್ಬಹುದಲ್ವೇ? ಯಾವುದೇ ಆಗ್ಲಿ, ಯಾವ ವಿಷಯವೇ ಆಗ್ಲಿ, ಅತಿವೃಷ್ಟಿ ಅನಾವೃಷ್ಟಿ ಆಗ್ಬಾರ್ದು. ಯಾರಾದ್ರೂ ಒಳ್ಳೆಯ ಮಾತನ್ನ ಹೇಳಿದ್ರೆ ಸ್ವೀಕರಿಸಬೇಕು, ಕೆಟ್ಟ ಮಾತುಗಳನ್ನ ಆಡಿದಾಗ ಕೇಳಿಸ್ಕೊಂಡ್ರು ಕೂಡ ಕಿವಿ ಮೇಲೆ ಹಾಕೋಬಾರ್ದು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ ಗುರುಜಿ ತಮಗೆ. ಗುರುಜಿ, ಇವತ್ತು ವಿಶೇಷವಾಗಿ ಗುರುವಾರ ವಿಶೇಷ ಮಾಹಿತಿಯನ್ನ ಎಂದಿನಂತೆ ತಂದಿರ್ತೀರಾ ಅಂತ ಗೊತ್ತು. ಏನ್ ಹೇಳ್ತೀರಾ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ನೋಡಿದ್ರ ಬಹಳ ಸಂತೋಷ, ಈ ಗುರುವಾರ ಬಂದಿದ್ದೀರಾ. ನಾಳೆ ದಿವಸ ಒಂದು ವಿಚಾರನ್ನ ನಿಮಗೆಲ್ಲ ತಿಳಿಸ್ಬೇಕು, ಆ ವಿಮರ್ಶೆಯನ್ನ ನಿಮ್ಮ ಜೊತೆ ಮಾಡಬೇಕು. ನೀವು ಮಾಡಿದಾಗ ಜೀವನದಲ್ಲಿ ಸರಿ ಹೋಗ್ಬೋದೇನೋ, ಹುಷಾರಾಗಿರಬೇಕು, ಜಾಗೃತೆ ನಾನು ಪಡಿಸ್ಬೇಕು. ಇದೇ ನಮ್ಮ ಧರ್ಮ. ಇಂಥ ಒಂದು ಧರ್ಮದಲ್ಲಿ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ. ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತು ನಾವುಗಳು ಹೇಳತಕ್ಕಂಥ ಈ ಗುರುವಾಕ್ಯವನ್ನ ಸರಿಯಾಗಿ ಗಮನಿಸ್ಕೊಂಡು ನೀವು ನೋಡಿದ್ರೆ ಜೀವನ ಪೂರ್ತಿ ಸರಿ ಹೋಗುವ ಅವಕಾಶಗಳಿದೆ. ನಾಳೆ ಬುಧ ವಕ್ರತ್ಯಾಗವನ್ನು ಮಾಡ್ತಾನೆ. ಇಷ್ಟು ದಿವಸ ವಕ್ರತ್ಯಾಗ ಅಂದರೆ ಏನು ಅಂದರೆ ವಕ್ರವಾಗಿ ಹೋಗ್ತಾ ಇದ್ದ. ನಮಗೆ ನಿಜ ಜೀವನದಲ್ಲಿ ಹೇಳ್ತೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆ್ಯಂಟಿ ಕ್ಲಾಕ್ ವೈಸಲ್ಲೇ ನಾವು ಇದು ಮಾಡೋಣ ಕಣೋ ಅಂದರೆ ಬೇಡ, ನೀನು ಮಾಡೋ ಹಾಗಿಲ್ಲ, ನಾನು ಈ ಕಡೆನೇ ಹೋಗ್ತೀನಿ ಅಂತ ಬುಧ ಆ ಕಡೆ ಹೋಗ್ತಾ ಇದ್ದಾನೆ, ವಕ್ರವಾಗಿ ಹೋಗ್ತಾ ಇದ್ದಾನೆ. ದುಡ್ಡು ನನಗೆ ಬೇಕಣೋ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ನಿಂಗೆ ದುಡ್ಡು ಕೊಡಿಸಲ್ಲ, ಲೋನ್ ಸ್ಯಾಂಕ್ಷನೇ ಮಾಡಿಸಲ್ಲ, ಅವನು ವಕ್ರವಾಗಿ ಹೋಗ್ತಾ ಇದ್ದಾನೆ. ಈ ವಕ್ರವಾಗಿ ಹೋಗುವಾಗ ವಕ್ರ ತ್ಯಾಗ ಮಾಡೋವ್ರಿಗೂ ಯಾವುದೇ ಒಂದು ಶುಭ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳ್ತೀವಿ. ಅಂದರೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ, ಯಾವುದಾದ್ರೂ ಹೊಸ ಆಲೋಚನೆ ಮಾಡಲೇಬೇಡಿ, ಹೊಸದಾಗಿ ಮನೆ ಕಟ್ಟೋದಾದ್ರೆ ಖಂಡಿತ ಬೇಡ, ಭೂಮಿನ ಕೊಳ್ಬೇಕಾದ್ರೆ ಖಂಡಿತ ಬೇಡ, ವಿದ್ಯಾಭ್ಯಾಸಕ್ಕೆ ಹುಡುಗನಿಗೆ ಅಕಸ್ಮಾತ್ ಒಳ್ಳೆ ಶಾಲೆಗೆ ಸೇರಿಸ್ಬೇಕು, ಟ್ರಾನ್ಸ್ಫರ್ಗೆ ಪ್ರಯತ್ನ ಪಡ್ತಾ ಇದ್ರೆ ಖಂಡಿತ ಬೇಡ, ಜೀವಮಾನದಲ್ಲಿ ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗ್ತಾ ಇದ್ರೆ ಖಂಡಿತ ಈ ಮುಹೂರ್ತದಲ್ಲಿ ಮದುವೆಗಳು ಮಾಡಬೇಡಿ. ಮದುವೆ ಆಗಿದ್ದ ಸಮಯದಲ್ಲಿ ನೀವಿಬ್ಬರು ಗಂಡ ಹೆಂಡತಿ ಯೋಚನೆ ಮಾಡಿ ಒಂದು ಸಂತಾನ ಅಭಿವೃದ್ಧಿ ಪ್ರಯತ್ನವನ್ನು ಪಡಬೇಕು ಅಂದ್ಕೊಂಡ್ರೆ ಖಂಡಿತ ಬೇಡ. ಯಾಕಂದರೆ ಬುಧ ವಕ್ರ, ಎಲ್ಲವನ್ನೂ ಕೊಡೋದು ಬುದ್ಧ. ಅದಕ್ಕೆ ನೀವು ಬುದ್ಧನಾಗಿ ಕೂತ್ಕೊಂಡ್ಬಿಟ್ರೆ ಬುಧ ಯಾವ ಕಾಲಕ್ಕೂ ಯೋಚನೆ ಇಲ್ಲ. ಬುದ್ಧನಾಗಿ ಯಾಕೆ ಕೂತ್ಕೋಬೇಕು ಅಂದರೆ ಮೌನಂ ಸಮ್ಮತಿ ಲಕ್ಷಣಂ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡನ್ನು ಎಲ್ಲಿ ಕೊಟ್ಟಿದ್ದೀರಾ ಅದನ್ನೆಲ್ಲ ಪ್ರಯತ್ನ ಪಡಿ. ಯಾರ್ಯಾರ ಹತ್ರ ದುಡ್ಡನ್ನು ಕೊಟ್ಟಿರೋದು ವಾಪಸ್ ಬಂದಿಲ್ಲ, ಯಾವ್ಯಾವ ಲೇವಾದೇವಿ ಮಾಡಿರ್ತಕ್ಕಂಥದ್ದು ಬಡ್ಡಿ ಬಂದಿಲ್ಲ, ಅಥವಾ ನಿಮ್ಮ ಕೈಯಲ್ಲಿ ಯಾವ ಕಾಲ ಚಕ್ರ ಬಡ್ಡಿ ಅಂತ ಹೇಳಿರ್ತಕ್ಕಂಥ ದೋಷದ ದುಡ್ಡಿರುತ್ತೆ, ಅದು ಖಂಡಿತ ಕೈಗಂಟಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ದುಡ್ಡನ್ನು ಕೊಟ್ಟಿದ್ರೆ ಖಂಡಿತ ಈ ದುಡ್ಡು ವ್ಯಾಪಾರಸ್ಥರು ಯಾರ್ಯಾರು ಕೈ ಸಾಲ ಅಂತ ಕೊಡೋದು, ಒಡವೆನ ಇಟ್ಕೊಂಡು ಕೊಡೋದು, ಅಥವಾ ಯಾವ ಕಾಲಕ್ಕೂ ಏನಾದರೂ ಒಂದು ವ್ಯವಸ್ಥೆ ಅಂದರೆ ಅವ್ರದ್ದೇನಾದರೂ ಮನೆ ಪತ್ರನೋ ಅಥವಾ ಇನ್ನೇನಾದರೂ ಇಟ್ಕೊಂಡು ದುಡ್ಡನ್ನು ಕೊಡೋದು ಗ್ಯಾರಂಟಿ ಅಂತ, ಇದನ್ನೆಲ್ಲ ಮಾಡಿರ್ತೀರಲ್ಲ ಶ್ಯೂರಿಟಿ ಪ್ರಕಾರ, ಇದನ್ನೆಲ್ಲ ದಯವಿಟ್ಟು ಇನ್ನು ಮೇಲೆ ಕಟ್ಟಿಟ್ಟು ಬುತ್ತಿ ನಿಲ್ಲಿಸ್ಬಿಡಿ. ಬುಧ ಇನ್ನು ಮೇಲೆ ಈ ವ್ಯವಸ್ಥೆಗೆ ಖಂಡಿತ ಜನ್ಮದಲ್ಲಿ ಸಹಾಯ ಮಾಡಲ್ಲ. ಈ ವ್ಯವಸ್ಥೆ ಅವ್ಯವಸ್ಥೆ ಆಗಿಬಿಡುತ್ತೆ. ಇಡೀ ಜಗತ್ತಲ್ಲೇ ಎಲ್ಲರಿಗೂ ಕೋಲಾಹಲ ಬರ್ತಕ್ಕಂಥ ವಿಚಾರವನ್ನು ಇನ್ನು ಮೇಲೆ ನಡೆಯುತ್ತೆ. ನಾಳೆ ಬುಧ ವಕ್ರ ತ್ಯಾಗವನ್ನು ಮಾಡಿದೆ ಅಂದರೆ ಅವನು ಸರಿಯಾಗಿ ನಡೆಯೋಕ್ಕೆ ಶುರು ಮಾಡ್ತಾನೆ. ಸರಿಯಾಗಿ ನಡೆಯೋಕ್ಕೆ ಶುರು ಮಾಡಿದಾಗ ಹೋಗಿರತಕ್ಕಂಥ ದಾರಿಯನ್ನು ಬಿಟ್ಟು ವಾಪಸ್ ಬರ್ತಾನೆ. ಏನೋ ಬುಧ ಹೋಗಿರ್ತಕ್ಕಂಥ ದಾರಿಯನ್ನು ಬಿಟ್ಟು ಮತ್ತೆ ವಾಪಸ್ ಬರ್ತಾನೆ. ಎಲ್ಲಿ ಬರ್ತಾನೆ ನೋಡಿ, ಅಲ್ಲಿ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಜಾಗ. ಆ ಬುಧ ಬುದ್ಧಿಶಾಲಿ, ಗುರು ಮನೆಗೆ ಮತ್ತೆ ವಾಪಸ್ ಬರ್ತಾನೆ. ಕೆಳಗಡೆ ಹೋಗಿರ್ತಕ್ಕಂಥ ಬುಧ ಮತ್ತೆ ತಿರುಗಿ ಮೇಲೆ ಬರ್ತಾನೆ. ಅದಕ್ಕೋಸ್ಕರ ವಾಪಸ್ ಬರಬೇಕಾದ್ರೆ ಯಾರ್ಯಾರು ಇದುವರೆ ತನಕ ಜೀವನದಲ್ಲಿ ಮನೆ ಕಟ್ಟಿಲ್ಲ ಅವರಿಗೆ ಒಂದು ಸದಾವಕಾಶವನ್ನು ಭಗವಂತ ಕಲ್ಪಿಸ್ಕೊಡೋ ಅವಕಾಶ. ಯಾರ್ಯಾರು ಖಂಡಿತ ಜೀವನದಲ್ಲಿ ಒಂದು ದುಡ್ಡು ಬಂದಿದೆ, ಸ್ವಲ್ಪ ಮಟ್ಟಿಗೆ ಲಾಭ ಕೊಡ್ತಾನಂತೆ, ಆ ಲಾಭ ಕೊಡೋ ಸಮಯ. ನೀವೇನೋ ಪರಿಶ್ರಮ ಪಟ್ಟಿರ್ತೀರ, ನಾನು ನಮ್ಮ ತಾತನ ಕಾಲದ ಆಸ್ತಿ ಸೇಲೆ ಮಾಡೋಕ್ಕಾಗಿಲ್ಲ, ಅದೇನೋ ಗೊತ್ತಿಲ್ಲ, ಅದು ರಿಜಿಸ್ಟರ್ ಆಗಿರಲ್ವಂತೆ, ಸರಿಯಾಗಿ ಗ್ರಾಮ ಠಾಣೆಯಿಂದ ಒಂದು ಖಾತಾ ಪತ್ರ ಬಂದಿರಲ್ವಂತೆ, ಈಗ ಪಂಚಾಯತಿಗೆ ಸೇರಿದೆ, ಸ್ವಲ್ಪ ಮಟ್ಟಿಗೆ ನನಗೆ ಖಾತಾ ಪತ್ರ ಬಂದತೆ. ಅಂದರೆ ಇಂಥ ಒಂದು ಅವ್ಯವಸ್ಥೆ ಆಗಿರೋದೆಲ್ಲ ಒಳ್ಳೆ ವ್ಯವಸ್ಥಿತವಾಗಿ ಆಗುತ್ತೆ. ಈ ಸತ್ಯವಾದ ವಾಕ್ಯಕ್ಕೆ ದಯವಿಟ್ಟು ದುಡ್ಡು ಕಾಸುಗಳಲ್ಲಿ ವ್ಯವಸ್ಥಿತವಾಗಿ ಅವ್ಯವಸ್ಥೆ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲರೂ ಜಾಗೃತ ಆಗಿಡಿ. ಇದ್ರ ವಿಚಾರ ಮತ್ತಷ್ಟು ಪರಿಶೀಲನೆ ಮಾಡಿ ಎಲ್ಲವನ್ನು ವಿಚಾರವನ್ನು ನಿಮಗೆ ತಿಳಿಸೋಕ್ಕೋಸ್ಕರನೇ ಇವತ್ತಿನ ಗುರುವಾರ ದಾರಿ ಅನುಗ್ರಹ ನಿಮಗೆ ತೋರಿಸ್ಬೇಕು ಅಂತ ದಯವಿಟ್ಟು ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ.